ಮನೆಯಲ್ಲಿ ತರಕಾರಿ ಇಲ್ವಾ? ಚಿಂತೆ ಮಾಡಬೇಡ್ರಿ. ಉತ್ತರ ಕರ್ನಾಟಕದ ಈ ಫೇಮಸ್ ಜುನ್ಕಾ ಮಾಡ್ಕೊಂಡು ತಿನ್ರಿ. ಇದನ್ನ ಮಾಡೋಕೆ ಬರೀ 1 ಕಪ್ನಷ್ಟು ಕಡಲೆ ಹಿಟ್ಟು ಇದ್ರೆ ಸಾಕು, ಇದು ರೆಡಿ ಆಗತ್ತೆ. ಇದನ್ನ ನೀವು ರೊಟ್ಟಿ, ಚಪಾತಿ, ಅನ್ನ ಎಲ್ಲದ್ರ ಜೊತೆ ತಿನ್ಬಹುದು. ಇದನ್ನ ನೀವು ಒಂದ್ಸತಿ ತಿಂದ್ರೆ ಮುಂದಿನ ಸತಿ ಮನೆಯಲ್ಲಿ ತರಕಾರಿ ಇದ್ರೂ ಕೂಡ ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಇವತ್ತೇ ನಾವು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ಜುನ್ಕಾ ಅಥವಾ ಹಿಟ್ಟಿನ ಪಲ್ಯನ ಮಾಡ್ತಾ ಇದೀವಿ. ನಿಮ್ಮಲ್ಲಿ ಬಹಳಷ್ಟು ಜನ ಜುನ್ಕಾ ಮಾಡಿ ತೋರಿಸ್ರಿ, ಹಿಟ್ಟಿನ ಪಲ್ಯ ಮಾಡಿ ತೋರಿಸ್ರಿ ಅಂತ ರಿಕ್ವೆಸ್ಟ್ ಕಳಿಸಿದ್ರಿ. ಸೊ ಫ್ರೆಂಡ್ಸ್, ಇವತ್ತೇ ನಿಮಗಾಗಿ ಉತ್ತರ ಕರ್ನಾಟಕದ ಈ ಫೇಮಸ್ ಹಿಟ್ಟಿನ ಪಲ್ಯ ಅಥವಾ ಜುನ್ಕಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಅಥವಾ ಬಾಳ್ಗೆ, ನಾನು ಇಲ್ಲಿ ಬಾಳ್ಗೆ ತಗೊತಾ ಇದ್ದೀನಿ. ಬಾಳ್ಗೆ ಬಿಸಿ ಮಾಡಿಕೊಂಡು ಇದರಲ್ಲಿ 2 ಚಮಚೆ ಅಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ 5 ರಿಂದ 6 ಹಸಿ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ರಿ. ಇಲ್ಲ ಅಂದರೆ ಇವು ಸಿಡಿತವೆ, ಸೊ ಕಟ್ ಮಾಡಿ ಹಾಕ್ರಿ ಫ್ರೆಂಡ್ಸ್. ಇವನ್ನ ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ವೈಟ್ ಕಲರ್ ಬರೋವರೆಗೂ ಹುರಿಬೇಕು. ನೀವು ನೋಡ್ತಾ ಇರ್ಬೋದು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳಗೆ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇವನ್ನ ನಾವು ಕಲ್ಲಿನಲ್ಲಿ ಜಜ್ಜೋಣ. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಕಡಬತ್ತ ಕಲ್ಲು, ಹಿಂಡಿ ಕಲ್ಲು ಅಥವಾ ಖಾರದ ಕಲ್ಲು ಅಂತಾರೆ. ನಿಮ್ಮ ಕಡೆ ಇದನ್ನ ಏನಂತ ಕರೀತಾರೆ ಖಂಡಿತ ಕಮೆಂಟ್ನಲ್ಲಿ ತಿಳಿಸ್ರಿ. ಇವಾಗ ಇದಕ್ಕೆ ಒಂದು ಬೆಳ್ಳುಳ್ಳಿ, ಅರ್ಧ ಚಮಚೆ ಅಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಜಜ್ರಿ. ಈ ರೀತಿ ಜಜ್ಜಿರೋ ಖಾರ ಬಹಳ ಅಂದರೆ ಬಹಳ ರುಚಿ ಇರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಮಿಕ್ಸಿಯಲ್ಲಿ ಕೂಡ ಹಾಕ್ಬಹುದು, ಆದರೆ ಈ ರೀತಿ ಕಲ್ಲಿನಲ್ಲಿ ಜಜ್ಜಿರೋ ಖಾರದ ರುಚಿ ಬೇರೆನೇ ಇರುತ್ತೆ. ನೀವು ಖಂಡಿತ ಒಂದ್ಸತಿ ಆದರೂ ಈ ರೀತಿ ಕಲ್ಲಿನಲ್ಲಿ ಜಜ್ಜಿರೋ ಖಾರ ತಿಂದು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಹಸಿ ಖಾರ ಅಂತಾರೆ. ಇದನ್ನ ನೀವು ಒಂದ್ಸತಿ ಮಾಡಿದ್ರೆ ತಿಂಗಳ ಪೂರ್ತಿ ಸ್ಟೋರ್ ಮಾಡಿ ಇಡಬಹುದು, ಇದು ಕೆಡಲ್ಲ. ಇದರ ಡೀಟೇಲ್ ಪ್ರೊಸೀಜರ್ನ ಮತ್ತೆ ಇದನ್ನ ಹೇಗೆ ಸ್ಟೋರ್ ಮಾಡೋದು ಅಂತ ನಿಮಗೆ ತಿಳಿಸಿಕೊಡ್ಬೇಕು ಅಂದ್ರೆ ಖಂಡಿತ ಕಮೆಂಟ್ ನಲ್ಲಿ ಕೇಳ್ರಿ ಫ್ರೆಂಡ್ಸ್. ಇದ್ರ ಬಗ್ಗೆನೂ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡೋಣ. ಹೀಗೆ ಜಜ್ಜಿದ ನಂತರ ಇದನ್ನ ಕೈನಿಂದ ಮುಟ್ಬೇಡ್ರಿ, ಇಲ್ಲಾಂದ್ರೆ ಕೈ ಉರಿಯತ್ತೆ. ಈ ರೀತಿ ಸ್ಪೂನ್ನಿಂದ ತೆಗೆದು ಒಂದು ಚಿಕ್ಕ ಬಟ್ಟಲಲ್ಲಿ ಹಾಕ್ರಿ. ಕೆಲವರು ಇದರಲ್ಲಿ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಕೂಡ ಹಾಕ್ತಾರೆ. ನಮ್ಮ ಕಡೆ ಮಾತ್ರ ಇದನ್ನ ಇದೇ ಥರ ಮಾಡ್ತಾರೆ. ನೀವು ಬೇಕಂದ್ರೆ ಇದರಲ್ಲಿ ಕರಿಬೇವು ಸಹ ಹಾಕಬಹುದು. ಇವಾಗ ಅದೇ ಬಾಳಿಗೆ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ನಂತರ ಅದರಲ್ಲಿ ಅರ್ಧ ಚಮಚೆಯಷ್ಟು ಸಾಸಿವೆ, ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕಿ ಇವನ್ನ ಎಣ್ಣೆಯಲ್ಲಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊರಿ. ಇವು ಚಟಪಟ ಅಂದ ನಂತರ ಇದರಲ್ಲಿ ಕರಿಬೇವು ಮತ್ತೆ 1/4 ಚಮಚೆಯಷ್ಟು ಹಿಂಗ್ ಹಾಕಿ ಇದನ್ನ ಕೈಯಾಡಿಸ್ರಿ. ಇವಾಗ ಚಿಕ್ಕದಾಗೆ ಕಟ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಇದನ್ನ ಹಸಿ ಸ್ಮೆಲ್ ಹೋಗೋವರೆಗೂ ಇದೇ ರೀತಿ ಕೈಯಾಡಿಸ್ಕೊಂತಾನೆ ಬೇಯಿಸ್ರಿ. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋದು ಪೂರ್ತಿಯಾಗಿ ಉಚಿತ ಇದೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಆಗ್ರಿ. ಈರುಳ್ಳಿ ಹಸಿ ಸ್ಮೆಲ್ ಹೋದ ನಂತರ ಇವಾಗ ಇದರಲ್ಲಿ ಅರ್ಧ ಚಮಚೆಯಷ್ಟು ಅರಿಶಿನ ಮತ್ತೆ ನಾವು ಆಗ್ಲೇ ಜಜ್ಜಿದ್ವಿ ನೋಡ್ರಿ ಹಸಿ ಖಾರ, ಅದನ್ನ ಹಾಕ್ರಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದ ನಂತರ ಉಳಿದಿರೋ ಖಾರನ ನಾವು ಬೇರೆ ಪಲ್ಯ ಅಥವಾ ಬಿಸಿ ಬಿಸಿ ರೊಟ್ಟಿ ಜೊತೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದ್ರೆ ಬಹಳ ರುಚಿಯಾಗಿರುತ್ತೆ. ಇದನ್ನ ಒಗ್ಗರಣೆಯಲ್ಲಿ ಕಲಿಸ್ಕೊಂಡು ತಗೋರಿ. ಈ ರೀತಿ ಕಲಸಿದ ನಂತರ ಇವಾಗ ಇದರಲ್ಲಿ ನಮಗೆ ಜುನ್ಕಾ ಎಷ್ಟು ಗಟ್ಟಿ ಅಥವಾ ತೆಳ್ಳಗೆ ಬೇಕು ಅದನ್ನು ನೋಡಿಕೊಂಡು ನೀರು ಹಾಕ್ರಿ. ನಾನು ಇಲ್ಲಿ 2 ಗ್ಲಾಸ್ ಆಗ್ಬೋದು ಅಷ್ಟು ನೀರು ಹಾಕ್ತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ, ನಮ್ಮ ಕಡೆ ಹುಣಸೆ ಹಣ್ಣು ಇಲ್ಲ ಅಂದರೆ ನಾವು ಇದರಲ್ಲಿ ಟೊಮೆಟೊ ಅಥವಾ ನಿಂಬೆ ಹಣ್ಣಿನ ರಸ ಕೂಡ ಹಾಕಬಹುದು. ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ಕುದಿಯೋಕೆ ಬಿಡ್ರಿ. ಇಲ್ಲಿ ನೀವು ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಹಾಕಬಹುದು. ಇದು ಕುದಿತಾ ಇರಲಿ, ಅಲ್ಲಿವರೆಗೂ ಕಡಲೆ ಹಿಟ್ಟು ಸಾನಿಸ್ಕೊಳ್ಳೋಣ. ಕಡಲೆ ಹಿಟ್ಟು ಯಾವಾಗಲೂ ಸಾನಿಸಿನೇ ಹಾಕ್ರಿ ಫ್ರೆಂಡ್ಸ್, ಅಂದರೆ ನಮ್ಮ ಜುನ್ಕಾ ಗಂಟಾಗಲ್ಲ. ನಾನು ಇಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟು ತಗೊತಾ ಇದ್ದೀನಿ. ನಾವು ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸಾನಿಸ್ತೇವೆ ನೋಡ್ರಿ, ಅದೇ ಸಾನಿಗೆಯಿಂದ ಸಾನಿಸ್ಕೊಂಡು ತಗೋರಿ. ನಮ್ಮ ಕಡಲೆ ಹಿಟ್ಟು ರೆಡಿ ಇದೆ. ಆ ಕಡೆ ಒಗ್ಗರಣೆ ನೀರು ಕೂಡ ಕುದೀತಾ ಇದೆ. ನೀರನ್ನು ಚೆಕ್ ಮಾಡ್ರಿ. ಇದರಲ್ಲಿ ಉಪ್ಪು ಖಾರ ಏನಾದರೂ ಕಮ್ಮಿ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ರಿ. ಇದರಲ್ಲಿ ಉಪ್ಪು ಕಡಿಮೆ ಅನಿಸ್ತಾ ಇದೆ, ಸೊ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಸಾನಿಸಿ ತಗೊಂಡಿರೋ ಕಡಲೆ ಹಿಟ್ಟನ್ನ ಈ ರೀತಿ ಒಂದು ಕೈನಿಂದ ನಿಧಾನಕ್ಕೆ ಹಾಕ್ತಾ ಇನ್ನೊಂದು ಕೈನಿಂದ ಕಲಿಸ್ಕೊಂತ ಹೋಗ್ರಿ. ಇದನ್ನ ಇದೇ ರೀತಿ ಮಾಡಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಇದರಲ್ಲಿ ಗಂಟು ಆಗ್ಬಿಡತ್ತೆ.
ಇವಾಗ ಇದನ್ನ ನೋಡಿದ್ರೆ ಗಂಟಾಗಿದೆ ಅಂತ ಅನಿಸ್ತಿರ್ಬೋದು, ಆದರೆ ಹೆದ್ರೋಕ್ ಹೋಗ್ಬೇಡ್ರಿ ಫ್ರೆಂಡ್ಸ್. ನೋಡ್ರಿ, ಈ ರೀತಿ ಎಡ್ಜಸ್ಗೆ ಇದನ್ನ ಪ್ರೆಸ್ ಮಾಡ್ಕೊಂತಾನೆ ಕಲಿಸ್ಕೊಂತ ಹೋಗ್ರಿ. ಕೆಲವರು ಇದರಲ್ಲಿ ಗಂಟಾಗಬಾರ್ದು ಅಂತ ಹಿಟ್ಟನ್ನ ಮುಂಚೆನೆ ನೀರಿನಲ್ಲಿ ಕಲಸಿ ಆಮೇಲೆ ಹಿಟ್ಟಿನ ಪಲ್ಯ ಮಾಡ್ತಾರೆ. ಆದರೆ ಆ ರೀತಿ ಮಾಡಿದ್ರೆ ಹಿಟ್ಟಿನ ಪಲ್ಯ ಅಷ್ಟೊಂದು ರುಚಿ ಅನ್ಸಲ್ಲ, ಒಂದ್ ರೀತಿ ಪೇಸ್ಟ್ ತರ ಹಿಟ್ಟು ತಿಂದ ಹಾಗೆ ಅನಿಸುತ್ತೆ. ಒಂದು 3ರಿಂದ 4 ನಿಮಿಷ ಈ ರೀತಿ ಪ್ರೆಸ್ ಮಾಡ್ಕೊಂತಾನೆ ಇದನ್ನ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಈ ಥರ ಕಲಿಸ್ಕೊಂಡ ನಂತರ ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಲೀಡ್ ಕ್ಲೋಸ್ ಮಾಡಿ ಇದನ್ನ ಒಂದು 2 ನಿಮಿಷ ಬೇಯಿಸ್ರಿ. 2 ನಿಮಿಷದ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಹಿಟ್ಟಿನ ಪಲ್ಯ ಉಗಿ ಮೇಲೆ ತುಂಬಾ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಕಲಿಸ್ಕೊಂಡು ತಗೊಂಡ್ರೆ ಉತ್ತರ ಕರ್ನಾಟಕದ ವಿಶೇಷ ಹಿಟ್ಟಿನ ಪಲ್ಯ ಜುನ್ಕಾ ರೆಡಿ ಇದೆ. ಇದನ್ನ ನಾನು ಆಗ್ಲೇ ಹೇಳಿದ ಹಾಗೆ ರೊಟ್ಟಿ, ಚಪಾತಿ, ಅನ್ನ ಈ ಎಲ್ಲದ್ರ ಜೊತೆ ತಿನ್ಬಹುದು, ಸೂಪರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ನೀವು ಕೂಡ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ. ಹೇಗೆ ಬಂದಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತೆ ಶೇರ್ ಮಾಡ್ರಿ. ಹಾಗೆ ಇದೇ ರೀತಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ ಫ್ರೆಂಡ್ಸ್. ಭೇಟಿ ಆಗೋಣ ಇದೇ ರೀತಿ ಇನ್ನೊಂದು ಹೊಸ ಹಾಗೆ ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.